ಎಲ್ಲಾರ್ಗಿ ನಮಸ್ಕಾರ ರೀಪ. ಎಲ್ಲಾರು ಹೆಂಗದಿರಿ? ಆರಾಮದಿರಿ ಅನ್ಕೊಂಡ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೇನ್ರಿ. ಯಾರ ಫಸ್ಟ್ ವಿಡಿಯೋ ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ. ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಹಂಗ ಲೈಕ್ಸ್ ಕಮೆಂಟ್ಸ್ ಮಾಡೋದೇ ಮರಿಬೇಡ್ರಿ. ಮತ್ತೆ ಹೋಗು ನೋಡತ್ತಾಗ ಹೆಂಗಾರ ಮಾಡಿ ಕಲಾವತಿಗೆ ಪಾಲ್ಸಿ ಗುಳಿಗೆ ಹೋಗದೆ. ಬಾ ಕಲಾವತಿ ರೊಟ್ಟಿ ಪಲ್ಯ ತಗೊಂಡು ಪುರ ಇಡ್ಲಿ ತಿಂದು ಸಾಕಾಗೈತೆ ಮಾರಾಯ, ತಗೊಂಬ ಅಂತಂದ ಹೇಳಿ ಅಡಿಗೆ ಮಾಡಿಸ್ಕೊಂಡೆ ಕರ್ಕೊಂಬ ಬಾ ಅಂತಂದೆ ಹೇಳಿ ಆಕಿನ ಕರೆಸ್ಕೊಂಡ್ರೆ ಈಕೆ ನಮ್ಮವ್ವ ನಮ್ಮ ಗೌರಿ ಬಂದ ಎಲ್ಲ ಪಿಲ್ಯಾನ್ ಮಾಡಿ ಮಾಡಿ ಹತ್ತಿ ಮತ್ತಿ ಇಟ್ರೆ ಏನು ಮಾಡತ್ತಪ್ಪ ಈಗ. ಬರೇ ಮತ್ತು ಅದ ಇಡ್ಲಿ ಅದೇ ಪುರಿ, ಅದ ಇಡ್ಲಿ ಅದ ಪುರಿ ತಿನ್ನೋದಾಗ್ಬಿಟ್ಟದ್ರಿಪ್ಪ. ಏನು ಮಾಡೋದಪ್ಪ, ಹಣೆ ಬರ ಹಣೆ ಬರ. ಕಲಾವತಿ ಕೈಯಂದೆ ರೊಟ್ಟಿ ತಿನ್ನೋದು ನನಗೆ ಹಣೆ ಬರ್ದಾಗ ಇಲ್ಲ ಅನಿಸ್ತದ್ರಿಪ್ಪ. ಅದಕ್ಕೆ ಇಲ್ಲ, ನಾನು ರೊಟ್ಟಿ ತಿನ್ನೋದು ಆಗಲಿಲ್ಲ. ಏನು ಮಾಡ್ಲಿಗ? ಇನ್ನೊಂದ್ಸರಿ ಫೋನ್ ಮಾಡಿ ಕಲಾವತಿ ರೊಟ್ಟಿ ತಗೊಂಬ ಅಂತಂದು ಹೇಳಲೆ. ಆಕೆ ಏನಂತಾಳೆ ಏನೋ ಮಾರಾಯ. ಗೌರವ ಎಲ್ಲಿ ಹೋಗೈತೆ ನೋಡಿದೆ, ಇತ್ಲಕ್ ಹೋಗಿಗೈತೆ ಏನ? ಮಲ್ಲಮ್ಮ ಮಲ್ಲಮ್ಮ ಯಾರ ಒದರ್ದಂಗ ಆಕತಿ? ಮಲ್ಲಮ್ಮ ಯಾರವ್ರೆ? ಬರ್ರಿ ಒಳಗೆ ಬರ್ರಿ. ಅಜ್ಜಾರೆ ಬರ್ರಿ ಬರ್ರಿ ಕುತ್ಕೋ ಬರ್ರಿ. ಇರ್ರಿ ಇಲ್ವಾ? ಕುತ್ಕೋ ಮಲ್ಲಮ್ಮ, ಕುತ್ಕೋ ನೀನು ಕುತ್ಕೋ, ಬೇ ಮಾತಾಡ್ಬೇಕಂದಿತ್ತೆ. ಅಲ್ಲ ಇವ್ರು ಸ್ವಾಮಿಯರು ಎದಕ್ ಬಂದಾರ ನಮ್ಮ ಮನೆಗೆ? ಏನ್ ಮಾತಾಡೋದಿತ್ತೆ? ಏನವ ಇವ? ಅಜ್ಜಾರ ಇಕ್ರಿ ಭಾಳ ದಿನ ಆಗಿತ್ತಲ್ರಿಪ್ಪ. ಇಕ ಹಳೆ ಮನೆಗೆ ಹೋಗಿ ಬಂದ್ರೇನ್ರಿ ಇಲ್ಲಿ? ಇಲ್ಲ ಇಲ್ಲ ಬೇ, ಹೇಳಿದ್ರ ಮಂದಿ ಇಲ್ಲೇ ದೊಡ್ಡ ಮನೆಗೆ ಹೋಗ್ಯಾರ ಅಂತಂದ ಅದಕ್ಕೆ ಒಂದಿಟ ಮಾತಾಡೋದಿತ್ತ, ಅದಕ್ಕೆ ಬಂದೆ ನಾನು. ಹೇಳದ್ರ ಗೋರ ಕರಿಲ್ಲನೆ? ಅದಾಳೆಪ್ಪ ಒಳಗದ. ಗೌರವ ಗೌರವ ಓರಿತೀರ ಬಾ ರೀ ಇಲ್ಲಿ ಬಾ. ಅಜ್ಜಾರ ಐನಾರು ಬಂದಾರ ಬಾ. ಐನಾರು ಯಾಕೆ ಬಂದ್ರೆ ಇವ? ಅಜ್ಜಾರ ಏನ್ರಿಪ್ಪ ಈ ಕಡೆ ಬಂದ್ಬಿಟ್ಟಿರಿ, ಏನ ಸಮಾಚಾರ? ಏನಿಲ್ಲ ಬಿಡ್ರಿ ಗೋರಕರ, ಇದೇ ಒಂದಿಟ ಯಾವಾರ ಮಾತಾಡೋದಿತ್ರಿಪ್ಪ. ಏನ ಯಾವಾರನ? ಏನ್ರಿ ಅದೇ? ಯಾವಾರಲ್ರಿಪ್ಪ ಮಾತಾಡೋದಿತ್ತ, ನಾನು ಹಂಗ ಬಾಯಿ ತಪ್ಪಿ ಯಾವಾರನ ಅಂದ್ಬಿಟ್ಟೆ ನೋಡ. ಅದ ಏನ್ ಮಾತಾಡೋದಿತ್ರಿ? ಅದರಿಪ್ಪ ಇದೇ ದೊಡ್ಡ ಹುಡುಗಿನ ಎಲ್ಲಾರ ತೋರ್ಸಾಕತ್ತಿರ ಏನಿಲ್ರಿ? ಇಲ್ರಿ ಅಜ್ಜಾರ, ಎಲ್ಲಿ ತೋರ್ಸಾಕತ್ತಿಲ್ಲ. ಇನ್ನ ಹಾಕಿದ ಕಾಲೇಜ್ ಮುಗ್ದಿಲ್ರಿ, ಮುಗ್ದಿಂದ ನೋಡ್ಬೇಕ್ರಿ. ಅದೇ ನಮ್ಮ ಕಡೆ ಒಂದು ವರ ಐತೆ ಮಲ್ಲಮ್ಮ, ಅದಕ್ಕೆ ಅಸ್ತಿ ಪಸ್ತಿ ಎಲ್ಲ ಆಸ್ತಿ ಒಂಡ್ರ ಅದಾರ, ಅದಕ್ಕೆ ನಾನು ಈಕಿ ದೊಡ್ಡ ಹುಡುಗಿನ ತೋರಿಸಿದ್ರಾತ ಅಂತಂದು ಬಂದೆವ. ಏನಂತ ಗುರುವ? ಅದೇ ಅವ್ರ ಮನೆ ಅವರ ರಿಲೇಷನ್ನಾಗ ಯಾರ ಇದೇ ಮದ್ವೆ ಮಾಡ್ಕೊಳಕ ನಮ್ಮ ಅನುನ್ನ ಕೇಳಿದ್ರಂತ, ಅದಕ್ಕೆ ಕೇಳಾಕ ಬಂದಾರ ಅಜ್ಜಾರ. ಹಾಯಪ್ಪ, ನಾವು ನೋಡಿದ್ರೆ ಲಿಂಗಾಯತ್ರೆ, ನೀವು ನೋಡಿದ್ರೆ ಜಂಗಮ್ರಪ್ಪ. ಇದು ಹೆಂಗ ಹೊಂತೈತಿ? ಅಲ್ಲಲ್ಲ ಬೇ ಮಲ್ಲಮ್ಮ, ನಮ್ಮ ರಿಲೇಷನ್ ಅಲ್ಲ, ನಮ್ಮ ಗೆಳೆಯ ಒಬ್ಬ ಅವನ, ಅವನ ಪಂಚಮಸಾಲಿ ಅವನ. ಅದಕ್ಕೆ ಮತ್ತು ನಾನು ಕೇಳಿದ್ ನಾವ ಐದು ತಡಿಪ ಒಂದು ಹುಡುಗಿ ಕೇಳ್ತಾನೆ ಮತ್ತು ತೋರ್ಗಿ ಸಾಕತ್ತಾರ ಏನ ಅಂತಂದು ಕೇಳಾಕ ಬಂದೆ ಬಿಡ್ಮೆ ಮಲ್ಲಮ್ಮ. ಹೌದಾ? ಗುರುವ ತೋರ್ಸ್ಬಿಡಣ್ಣ ಮತ್ತೆ ತಡಿ ಕೇಳ್ತಾನೆ ಹೆಂಗತ್ತಾರ. ಅಲ್ರಿ ಅಜ್ಜಾರ, ಈಗ ಹುಡುಗನ ಕಡೆಯರ ಚಲೋ ಅದಾರನ್ರಿ? ಆಸ್ತಿ ಪಾಸ್ತಿ ಚಲೋ ಐತೇನ? ಹುಡುಗ ಏನು ಕೆಲಸ ಮಾಡ್ತಾನ್ರಿ? ಅತ್ತೀರ ಕೇಳಕ್ಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ಸುಮ್ಮನಿರಿ. ಸುಮ್ಮನಿರ ನೀನು, ನಾ ಎಲ್ಲ ಕೇಳ್ತಾನೆ. ಅತ್ತಾಗಿ ಎಲ್ಲಿ ತನ ಅದೇ ಹೆಣ್ಮಕ್ಳನ್ನ ಇಟ್ಕೊಂಡು ಹೋಗೋದೆ? ಸುಮ್ಮನೆ ಮದುವೆ ಮಾಡಿ ಕೊಟ್ರೆ ಚಿಂತಿರಂಗಿಲ್ಲ. ಅಲ್ರಿ ಈಗ ಈ ಹೊತ್ತಿನಾಗ ಮದುವೆ ಬಗ್ಗೆ ಮಾತುಕತೆ ಬೇಕನ್ರಿ? ಬ್ಯಾಡ್ರಿ, ತೀರ ಕೇಳಕ್ಕೆ ಹೋಗ್ಬೇಡ್ರಿ. ನೀ ಸುಮ್ಮನೆ ಇರಲಿ ಗೌರವ, ನಿಂಗೆ ಗೊತ್ತಾಗಿಲ್ಲ, ಸುಮ್ಮನೆ ಒಂದಿತ್ತು ನೀನು. ಚಲೋ ಅದ ಬೇ ಮಲ್ಲಮ್ಮ, ಅದಕ್ಕೆ ನಾನು ಈ ದೊಡ್ಡ ಹುಡುಗಿನ ತೋರಿಸಿದ್ರಾತ ಅಂತಂದು ಕೇಳಾಕ ಬಂದೆ. ಹೆಂಗೆ ಮಾಡೋದೀಗ? ಇಲ್ರಿ ಅಜ್ಜಾರ, ಇನ್ನು ಓದಾಕತ್ತಾಳ ಆಕಿ. ಮತ್ತು ಆಕಿ ಈಗ ಮದುವೆ ಮಾಡ್ಕೊಂಡ ಮನಸ್ಸಿಲ್ಲ ಏನಿಲ್ಲ. ನೋಡೋಣಂತ ತಗೋರಿ ಮುಂದೆ. ಗೌರವ ನೀನು ಸುಮ್ಮನೆ ಇರಲಿ, ನೀನು ನಾನು ಮಾತಾಡ್ತಾನೆ. ನೋಡೋಣಂತಪ್ಪ, ಸಂಜೆ ಮುಂದೆ ಹೇಳ್ತಾನೆ ನಾನು. ಹುಡುಗಿ ಇಲ್ಲದ ಸಾಲಿ ಹೋಗೈತೆ, ಕೇಳ್ತಾನೆ ನಾನು ಒಂದು ಮಾತೆ. ಹಂಗಾದ್ರೆ ಚಲೋ ಬೇ, ಕೇಳ ಒಂದು ಮಾತು ಕೇಳ ನೋಡೋಣ. ಅಜ್ಜಾರ ಬ್ಯಾಡ್ ಬಿಡ್ರಿ, ಈಗ ಓದಾಕತ್ತಾಳ ಆಕಿನ, ಓದೋದ ಮುಗುದಿಂದ ನೋಡೋಣಂತ್ರಿಪ್ಪ. ಇಷ್ಟು ದೌಡ ಮಾಡಿ ಏನು ಮಾಡೋದು? ಈಗ ನೋಡಿದ್ರೆ ನಮ್ಮ ಮನೆ ಪರಿಸ್ಥಿತಿ ಚಲೋ ಇಲ್ಲ ಏನಿಲ್ಲ, ಅದಕ್ಕೆ ಒಂದಿಷ್ಟು ದಿನ ನೋಡಂತಾಳ್ರಿ. ಹಂಗಲ್ರಿ ಗೊರಕರ, ಈಗ ನೋಡಿ ಮಂತ್ಯಾನ ಬಿಟ್ಟು ಅಂದ್ರೆ ಇಂಥ ಚಲೋ ಮಂತ್ಯಾನ ಮತ್ತೆ ಮುಂದೆ ಸಿಗಂಗಿಲ್ರಿ. ಅದಕ್ಕೆ ನಾನು ಈಕೆ ಹುಡುಗಿನ ತೋರಿಸಿದ್ರಾತ ಅಂತಂದು ಕೇಳಕ್ಕೆ ಬಂದೆ ಬಿಡ್ರಿ. ಮತ್ತೇನಿಲ್ಲ, ಹುಡುಗಿಯಾರ ಅದಾವ ಊರಾಗ, ನಮ್ಗೆ ಮಂತ್ಯಾನ ಚಲೋ ಮಂತ್ಯಾನದ ಹುಡುಗಿನ ನಾನು ಗೆಳೆಯನ ಮನೆಗೆ ಕೊಡ್ಸಿದ್ರಾತ ಅಂತಂದು ನಾನು ಕೇಳಕ್ಕೆ ಬಂದೆ ಬಿಡ್ರಿ. ಅದೇ ನೋಡೋಣ ತಗೋರಿ ಅಜ್ಜಾರ, ಕೇಳ್ತಾನೆ, ನಾನು ಎಲ್ಲ ಹೇಳ್ತಾನೆ ತಗೋರಿ. ಹ್ಞೂ ಮಲ್ಲಮ್ಮ, ಏನನ್ನೋದು ಹೇಳ, ಮತ್ತೆ ನಾವು ಬೇರೆ ಕಡೆ ನೋಡಾಕ ಹೇಳ್ತಾನೆ ಮತ್ತೆ. ಹ್ಞೂ ಹಂಗ ಹೇಳ.
ಆತು ಮಲ್ಲಮ್ಮ ಬರ್ತಾನೆ ತೋ ನಾನು ಫೋನ್ ಮನ್ಯಾಗ ಬಿಟ್ಟು ಬಂದಾನೆ ಅವ್ರಿಗೆ ಒಂದು ಫೋನ್ ಹಚ್ಚಿ ಹೇಳ್ತಾನೆ. ಹ್ಞೂ ಆತೋರಿ ಅಜ್ಜಾರ. ಈಗ ಒಬ್ರು ಅಜ್ಜಾರ ಸುಮ್ಮನೆ ಇರಂಗಿಲ್ಲ. ಹುಡುಗಿ ಓದಾಕತ್ತೈತ್ರಿ ಅಂತ ಹೇಳ್ತಾನೆ, ಮತ್ತೆ ತೋರ್ಸುವ ಅಂತಾರೆ. ಅತ್ತಿಯರೇ ನಾನು ಬ್ಯಾಡ್ ಅಂತ ಹೇಳಿಲ್ಲನ್ರಿ. ಆಕಿ ಇನ್ನು ಮದುವೆಗೆ ಇಷ್ಟ ಇಲ್ಲ ಏನಿಲ್ಲ, ಇನ್ನು ಓದಾಕತ್ತಾಳ. ಈಗ ಮದುವೆ ಅಂದ್ರೆ ಆಕಿ ಸಿಟ್ಟು ಮಾಡ್ಕೊಂತಾಳ್ರಿ. ಮತ್ತೆ ಗೌರವ ನಿನಗೆ ಗೊತ್ತಿಲ್ಲ, ಸುಮ್ಮನೆ ನೀನು ಚಲೋ ಮಂತ್ಯ ನಾವು ಬಂದಾಗ ತೋರಿಸಿದ್ರೆ ಚಿಂತಿರಂಗಿಲ್ಲ. ಮತ್ತಿನ್ನು ಟೈಮ್ ಮೀರ್ತಂದ್ರೆ ಏನು ಮಾಡೋದ್ವ? ಟೈಮ್ ಮೀರಾಕೇನ ಆಕೆ ಏನು 28-30 ವರ್ಷ ಆಗ್ಯಾನ್ರಿ. ಸುಮ್ಮನಿರಿ ಅತ್ತಿಯರ, ಬ್ಯಾಡ್ ಅಂತಂದು ಹೇಳ್ರಿ ಆತ ಹೋಗ್ಲಿ. ನೋಡ ತಡಿಲಿ ಗೌರವ, ಯಾಕೆ ಇಷ್ಟ ಅವಸರ ಮಾಡಾಕತ್ತೀನಿ ನೀನು? ಯವ್ವ ಈ ಗುಂಡೆ ಒಬ್ಬವ ಫೋನ್ ಆಯ್ತಲ್ಲ ನೋಡಿ. ಫೋನ್ ಹಚ್ಚಿ 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 ಸಾಕಾತ. ಊರಾಗ ಅಗಸಿಯಿಂದ ಹಚ್ಚಾಕತ್ತಾನೆ. ಫೋನ್ ಆಯ್ತಲ್ಲ. ಅಲ್ಲ ರೊಕ್ಕ ತಗೊಂಡೇನ ಕೈಗೆ ಎತ್ತಿ ಇತ್ತೇನ ಮತ್ತಿವ? ಏನಪ್ಪ ಈಗ ಹಣೆ ಬರ ಮುದ್ಕಿ ಕಡೆ ಕೆಲಸ ಆಕತಿ ಅಂತಂದು ರೊಕ್ಕ ಇಸ್ಕೊಂಬಂದ್ವಿ. ಮುದ್ಕಿಗೆ ಏನಾರ ಕೆಲಸ ಆಗಲಿಲ್ಲ ಅಂದ್ರೆ ಬರೋಬ್ಬರಿ ನಮ್ಮನ್ನ ಕಾಲಾಗ ಹಾಕೊಂಡು ಕಚಾ ಬಚ ಕಚಾ ಬಚ ಕಚಾ ಬಚ ತುಳಿದ ಬಿಡ್ತಾಳೆ. ಏನು ಮಾಡೋದಪ್ಪ ಈಗ? ಫೋನ್ ಎತ್ತೆ ಗುಂಡೆ, ಫೋನ್ ಎತ್ತೆ, ಸರಳ ಫೋನ್ ಎತ್ತೆ. ಯವ್ವ ಸರೋಜಕ ಯವ್ವ ಕುಂತ ನಿಂತ ಅಡ್ಯಾಡಿ ಸಾಕಾದ ಬಾರ ಹೋಗೋಣ. ಅವ ಗುಂಡೆ ಫೋನ್ ಎತ್ತಂಗಿಲ್ಲ, ನೀ ಬಿಡಂಗಿಲ್ಲ. ಅವ ಫೋನ್ ಎತ್ತಂಗಿಲ್ಲ, ನೀ ಬಿಡಂಗಿಲ್ಲ. ಅವ ಗದಿಗೆಪ್ಪನ ಹೊಲ ಕಡೆ ಹೋಗ್ಲಿಲ್ಲ ಅಂದಿದ್ರ ತಣ್ಣಗ ಮನೆ ಹತ್ರ ಹೋಗಾಕ್ ಬರ್ತಿತ್ತೆ. ಆತ ಬರೋಬ್ಬರಿ ಅವ್ರಿಗೆ ಕದ್ಕೊಂಡ್ ಬಂದ್ವಿ. ಮತ್ತು ಅವನು ಸೌಸ್ಯ ಪಟ್ಕೊಂಡು ನೋಡಕತ್ತು ಬಿಡ್ತಾನೆ. ಏನು ಕದ್ಯಾಕೆ ಬಂದಿರಿ, ಎದಕ್ಕೆ ಬಂದಿರಿ, ಯಾಕೆ ಬಂದಿರಿ ಅಂತಂದೆ. ಬಾರ ಹೋಗೋಣ ಇವ. ಆಯ್ತಡಿಯ ಫೋನ್ ಎತ್ತವಲ್ಲ ಗುಂಡೆ ಅಂತ ನಂಗೆ ಚಿಂತೆ ಐತೆ. ಸಂಚಗಾರ ಕೊಟ್ಟ ಮಂಗ್ಯಾನ್ ಮರಿ ಹಂಗೆ ಕುತ್ಕೊಂಡ್ರ ಅಲ್ಲಿದೆ. ತಡಿ ಒಂದಿಟ್ಟೆ ಅವಂಗ ಗುಂಡ್ಯಾಗ ಫೋನ್ ಹಚ್ಚಾಕತ್ತಾನೆ. ರಿಂಗ್ ಆಕತಿ ಎತ್ತಂಗಿಲ್ಲ. ಎತ್ತಿನಂದ್ರೆ ಬರೋಬ್ಬರಿ ಒಂದು ಚಮಟಾನ ಬೆಳಗ್ತಾನೆ. ಎತ್ಲ ಫೋನ್ ಎತ್ಲವ ಹೆಂಗೆ ಮಾಡ್ತಾನೆ ನೋಡೋಂಗ. ಹೋಗೋಣಂತಾಗ ಹೀಗೆ ಸರೋಜಕ್ಕ ಒಳ ಫೋನ್ ಹಚ್ಚಕತ್ತ. ಹಲೋ ರೀ. ಲಲ ಏ ಗುಂಡಣ್ಣ, ಸರಿ ಫೋನ್ ಹಚ್ಬೇಕ ನಿನಗೆ ಹಂಗ ಹಚ್ಚಿ ಫೋನ್ ಎಲ್ಲ ಬೆಂಕಿ ಆದಂಗೆ ಆಕತಿ. ಕೈ ಎಲ್ಲ ಅದ ಹಿಂಗೆ ಫೋನ್ ಹಚ್ಚದ್ರಾಗ ಕೈ ಇದೆ ಇವು ಬಳ್ಳೋಸು ಸೆಟ್ಟದ ಹೋಗ್ಯವು. ಅಪ್ಪ ನೀ ಏನದಿಯ ಫೋನ್ ಹಚ್ಚೋದಕ್ಕ ಮರ್ಯಾದಿಲ್ಲ ನಮ್ಗೆ. ಇಲ್ಲಿಲ್ರಿಪ್ಪ ಫೋನ್ ಅದ ಗ್ಯಾಸ್ ಇದ್ರಾಗ ಕಿಶದಾಗ ಇಟ್ಟಿದ್ನಿ ರೀ ದೊಡ್ಡಂಗ್ಯಾಗ. ಇಲ್ಲೇ ಹಾಕಿಯಾಗಿತ್ರಿ ಅದ ನೋಟ್ ಹಾಕಿ ಪಕ್ಕಿ ಎಲ್ಲ ಸ್ವಚ್ಛ ಮಾಡಿ ಕಸ ಚೆಲ್ಲಿ ಸಗಣಿ ನಾವು ಓಟು ಒಂದು ಕಡೆ ದುಂಡಿಗೆ ಹಾಕಿ ಈಗ ಒಂದಿಟ್ಟು ಚಾ ಕುಡಿಯಾಕ ಹೋಗಿದ್ನಿ ನೋಡ್ರಿ. ಅಯ್ಯಪ್ಪ ನೀರ ಕಸಾರ ಹೊಡಿ ಉಚ್ಚಿರ ತುಂಬೆ. ಅಲ್ಲ ಫೋನ್ ಹಚ್ಚಿದ್ರ ಎತ್ತಿ ಹಿಂಗೆ ಮಾಡಾಕತ್ತಾನೆ, ಹಿಂಗೆ ಕಸ ಹೊಡ್ಯಾಕತ್ತಾನೆ, ಸಗಣಿ ಕಸ ಹೊಡ್ಯಾಕತ್ತಾನೆ, ಉಚ್ಚಿ ಚಲಾಕತ್ತಾನೆ ಅಂತಂದು ಹೇಳಿದ್ರೆ ಅಲ್ಲ ನಮ್ಗಾರ ಏನು ಗೊತ್ತಾಗ್ಬೇಕಪ್ಪ. ಮತ್ತೆ ಅಲ್ಲೇ ನೀನು ಎಲ್ಲೇ ನಮ್ಮನ್ನ ನಂಬಿಸಿ ಮೋಸ ಮಾಡಿದಿ ಅನ್ನಂಗೆ ಅನ್ಸ್ಬಿಟ್ಟಿತ್ತು ನಮ್ಗೆ. ಇಲ್ಲಿಲ್ರಿಪ್ಪ ನಾವ್ ಯಾಕೆ ನಿಮಗೆ ಹಂಗೆ ಮಾಡಕ್ ಹೋಗೋಣ. ಅದೇ ಅಂತಾರಪ್ಪ ಈಗ ಸಂಸ್ಕಾರ ಇಸ್ಕೊಂಡೋಗಿ ಎಷ್ಟು ದಿನ ಆತಪ್ಪ? ಒಂದು 4-5 ದಿನ ಆತೆ. ಒಳ್ಳೆ ಫೋನು ಇಲ್ಲ ಏನಿಲ್ಲ. ನಾವು ಏನಂತ ತಿಳ್ಕೊಬೇಕಪ್ಪ ಹೇಳಿಲಿ. ಇಲ್ರಿ ಸರೋಜಕ್ಕರೆ, ನಿಮ್ಮದ ಡೀಲ್ ನೆನಪೈತಿ, ನಂಗೆ ನೆನಪೈತಿ. ಟೈಮ್ ಸಿಗೋವಲ್ದು ನನಗೆ. ನಿಂದ ಟೈಮ್ ಪಾಮ ಗದಿಗೆಪ್ಪ ಜನ ಹತ್ರ ಕೊಡು ಮೊದಲ. ಇಲ್ಲೇ ಬಾ ಜಾ ಹೇಳಕ್ ಹೋಗ್ಬಿಡ್ತಾನೆ ಅಂತಂದ್ರೆ ಚರಿಗೆ ತೊಗೊಂಡ ಬಂದ್ಬಿಡಪ್ಪ ಗುಂಡೆ. ಒಂದೇ ಪ್ಲಾನ್ ಹೇಳ್ತತಿ. ಚರ್ಗಿ ತೊಗೊಂಡಾರಿ? ಹ್ಞೂ ಬರ್ತಾನೆ ತೋರಿ. ಸರೋಜಕ ಗುಂಡಣ್ಣ ಫೋನ್ ಹಚ್ಚಿದ್ನ. ಅವ್ನು ಕೂಟ ಮಾತಾಡಕತ್ತಾನೆ. ಅಪ್ಪ ಗುಂಡಜ್ಜ ದೌಡ್ ಬಾರಪ್ಪ, ಮೊನ್ನೆ ರೊಕ್ಕ ಕೊಟ್ಟಿದ್ದಿಲ್ಲ ಇದೆ ಹಳದ್ದಾರಿ. ಅಲ್ಲೇ ಬಾ ದೌಡ್ ಬಾ. ನಾಲ್ಕಲ್ಲಮ್ಮ ಕುಡಿಯದೇವಿ, ದೌಡ್ ಬಾ ನೀನು. ಅಲ್ರಿ ಸರೋಜಕ್ಕ, ಇದೇ ಉಳ್ದಿದ್ದೆ ಒಂದು ದಿವಸ ಕೊಟ್ರೆ. ಅಯ್ಯಪ್ಪ ಉಳ್ದಿದ್ದೇನು ಕೊಡ್ಬೇಕಪ್ಪ ನಿನಗೆ? ಬಾ ಕಲ್ಲಮ್ಮ ಬರ್ತಾನಂತ, ಗುಂಡೆ ಬರ್ತಾನಂತ ಈಗ. ಫೋನ್ ಹಚ್ಚಿ ಯಾಕೆ ಎತ್ತಿಲ್ಲ ನೀನು ಅಂದ್ರೆ ಇಲ್ರಿಪ್ಪ ಸರೋಜಕ್ಕರ ಓಟು ಹಾಕಿ ಎಲ್ಲ ತೊಳೆಯಾಕತ್ತಿದ್ಯಾ ಅಂತವ. ಅದೇ ರಾಕ್ಷಸ ಕುರ್ಚಿ ಮ್ಯಾಗ ಕುಂತೈತಂತ ನೋಡ್ಕೊಂತ ಮರೆ ಮಾಡ್ತಾನೆ ಇಲ್ಲ ಅಂತಂದು. ಹೌದಾ ಇವ ಚಲೋ ಆತು ಬಿಡ. ಇವತ್ತ ಕೇಳಿದೆ ನಾನೇ, ಯಾಕಪ್ಪ ಗುಂಡಜ್ಜ ಸಂಸ್ಕಾರ ಇಸ್ಕೊಂಡು ಹಿಂಗೆ ಫೋನ್ ಎತ್ತಂಗಿಲ್ಲ, ಏನು ಮಾಡಂಗಿಲ್ಲ, ನಾವು ಗದಿಗೆಪ್ಪ ಜನ ಮನೆ ಹತ್ರ ಬರಂಗಿಲ್ಲ, ನೀನು ಹಿಂಗೆ ಮಾಡಿದ್ರ ಹೆಂಗಪ್ಪ ಅಂದ್ರೆ ಇಲ್ರಿಪ್ಪ ಹಿಂಗ ಗದಿಗೆಪ್ಪ ಜ ಮನೆಯಾಗಿದ್ರೆ ಒಂದಿಟ್ಟು ಪುರ್ಸತ್ತಿರಂಗಿಲ್ರಿಪ್ಪ. ಅದನ್ನ ತೊಳಿ ಇದನ್ನ ತೊಳಿ ಆಕಳ ತೊಳಿ ಉಚ್ಚಿ ತುಂಬ ಈ ಕಸ ಹೊಡಿಯ, ಅಲ್ಲಿ ಹೊಲಕ್ಕೆ ಹೋಗ, ಅಲ್ಲಿ ಮೇವ್ ತಂಬ, ಇಲ್ಲಿ ಮೇವ್ ತಂಬ ಅಂತಂದು ತಲೆ ಹಿಡಿಸ್ತಾನ್ರಿಪ್ಪ ಅಂತವ ಅದೇ. ಹೌದಾ ಯಪ್ಪ ನೀನು ಏನಾರ ಯಾಕೆ ಮಾಡ್ಕೋಪ, ನಿಂದ ಗದಿಗೆಪ್ಪ ಚಂದ ಬಿಟ್ಟಿದ್ದೆ, ನಾವು ಇಲ್ಲೇ ಡೀಲ್ ಮಾಡ್ಯವಲ್ಲ ಅಂತಂದು ಅನ್ಬೇಕಾಗಿತ್ತು ನೀನೆ.
ಅಂದ ಬಿಟ್ಟೆ ನಾನು ಮತ್ತೆ ನೋಡ್ಪ ನೀನು ಬರ್ಲಿಲ್ಲ ಅಂದ್ರೆ ನಾವು ಬೇರೆದವ್ರಿಗೆ ಡೀಲ್ ಮಾಡ್ತೀವಿ ಒಳ್ಳೆ ನಮ್ದು ಸಂಸ್ಕಾರ ಕೊಟ್ಟು ಹೋಗ್ಬಿಡ್ಪ ನೀನು ಗುಂಡೆ ಅಂತಂದು ಅಂದ್ಬಿಟ್ಟೆ. ಅದಕ್ಕೇನಂದ ಅವ ಬರ್ತಾನಂತೀಗ ಬರ್ತಾನ್ರಿಪ್ಪ ಇನ್ನೊಂದು 5-10 ನಿಮಿಷದಾಗ ಬರ್ತಾನೆ ದೇವಣ್ಣ ಗದಿಗೆ ಪಜ್ಜ ಪೈಕನಿಗೆ ಒಂದಂದ್ರ ಬರಗಂತಂದು ಬಂದ ಬಿಡ್ತಾನೆ ಅಂತಂದ ಅಂದ. ಹೌದಾ ನೀನು ಗದಿಗೆ ಪಜ್ಜ ಪೈಕನಿಗೆ ಯಾವಾಗ ಹೋಗ್ಬೇಕ ಇವ ಗುಂಡೆ ಯಾವಾಗ ಬರ್ಬೇಕ ಇವಾಗ ಕುಂತ ನಿಂತ ಸಾಕಾತೆ ಗಂಟ್ಲೆಲ್ಲ ಒಣಗಿ ಹೋಗೈತಿ. ಏನ್ ಮಾಡದ ಇವ ಸರೋಜಕ್ಕ ಬರ್ತಾನ ತಡಿ ಬರ್ತಾನಿಂದಾನ ನೀನೇ ಅಂತ ಗುಂಡಿ ಸೆಲೆ ಆಗೈತೆ ಏನ ನಿನಗೆ ಹಂಗ ನೀರ್ ಅಂತಿದ್ದೆ ಹಂಗ ತಡಿ ಹೋಗಿ ಒಂದು ಕೊಡನ ತುಂಬಿಟ್ಟು ಬಿಡ್ತಾನೆ ನಿನಗೆ ಎಷ್ಟು ಕೊಡ್ತೀಯ ನೋಡ್ತಾನೆ. ಹಂಗ್ಯಾಕ್ ಮಾಡ್ತೀಯ ಇವ ನೀನು ಇವ ಗುಂಡೆ ಬಂದಂಗಾತ ನಾವು ಮನಿಗೆ ಹೋದಂಗಾತ ಗುಂಡೆ ಬರಂಗಿಲ್ಲ ಈ ಸರೋಜಕ್ಕ ಬಿಡಂಗಿಲ್ಲ. ಏನ್ ಮಾಡದಪ್ಪ ಹಣೆ ಬರ ಹುಡುಗಿ ನೋಡಿದ್ರೆ ಕೆಲಸ ಐತಿ ಅಂತಂದು ಹೋತೆ ನನಗ ತಗರ್ದ ಚಿಂತಿ ಏನ್ ಮಾಡ್ಲಿ ಸರೋಜಕ್ಕ ನಾನು ತಣಿಗಿರ ತಾಗಿ ನೀನು ಒಬ್ಬಾಕೆ ಹಾಡ್ದು ಬಿಟ್ಟಿನೇ ಕಿಲಾಸ ಐತಿ ಅಂತಂದು ಹೋಗಿಲ್ಲ ಹುಡುಗಿ ಬರ್ತದ ತಡಿ ಏನ ಕಿಲಾಸ ಐತಿ ಅಂತಂದು ಹೇಳಿ ಹೋದ್ರಿ ಇಷ್ಟ ನಾಟಕ ಮಾಡ್ತೀಯಲ್ಲ ನೀನು ಹೇಳ್ದಂಗೆ ಕೇಳ್ದಂಗೆ ಹೋದ್ರೆ ಮುಗಿತು ಬಿಡ ನೀನು ಹುಡುಗಿನ ಹಾಕೊಂಡು ಬರಾಬರಿ ಜಡ್ತಿ ಏನೋ ನೀನು ನಿನಗೇನು ಗೊತ್ತಾಯ್ತವಾ ಹೆಣ್ಣು ಹಡ್ದಾರ ಕಷ್ಟ ನಿನಗೇನು ಗೊತ್ತೈತಿ ಸೆರಗ್ನಾಗ ಬೆಂಕಿ ಕಟ್ಕೊಂಡಂಗ ಬೆಂಕಿರ ಇರಲಿ ಕೆಂಡರ ಇರಲಿ ಸುಮ್ಮನೆ ಹುಡುಗಿ ಅಂತದೇನಿಲ್ಲ ಚಂದಾಗೆ ಓದ್ತತಿ ಇದು ಮಾಡ್ತತಿ ಅವ್ರ ಊರಾಗ ದೊಡ್ಡವ್ರ ಊರಾಗ ಇತ್ತೆ ಮತ್ತೆ ಪಾಲ್ಸಿ ನಾಟಕ ಮಾಡಿ ಇಲ್ಲಿ ಕರ್ಕೊಂಡು ಮತ್ತೆ ಅದಕ್ಕೆ ಹಿಂಗೆ ಬೈತೀನಿ. ಮತ್ತೆ ತಾಯಿ ಕೂಟಿರೋದು ಬೇಡ ತಾಯಿ ಕೂಟ ಇರೋದ ಗೊತ್ತೈತಿ ಮತ್ತೆ ಹಂಗನ ಬೈಯದ ಹುಡುಗಿಗೆ ಅಲ್ಲಿಗೆ ಹಾಕೊಂಟಿ ಕಾಲೇಜಿಗೆ ಹಾಕೊಂಡಿರಿ ಕಿಲಾಸಿಗೆ ಹಾಕೊಂಡಿರಿ ಮತ್ತೆ ಕಾಲೇಜಿಗೆ ಅದಕ್ಕೆ ಚಿರಣಿ ಕಾಲೇಜಿಗೆ ಹೋಗಕ್ಕೆ ಹೋದಲ್ಲ ಹೋಗ್ಬಾರ್ದಲ್ಲ ಹುಡುಗಿ ಹೋಗ್ಬೇಕ ನನಗೆ ಹೇಳಿ ಹೋಗ್ಬೇಕ ಇಲ್ಲಾಂದ್ರೆ ನನಗೆ ಹಂಗೆ ತಳಮಳ ಆಕತಿ ಹುಡುಗಿ ಬರತಾನೆ ತಾಯಿ ಅಂತರ್ಕಿಲೆ ಎಲ್ಲಿ ಹೋಗಂಗಿಲ್ಲ ಬರ್ತಾಳ ಚಿಬಿಟಿನ ಮತ್ತೆ ಅಲ್ಲಿಗೆ ಬಿಡಿಸ್ಬಿಡತ್ತ ಎಲ್ಲರ ಹುಡುಗನ್ ನೋಡಿ ಮದುವೆ ಮಾಡಿ ಕೈ ಬಿಡತ್ತ. ಎಲ್ಲಿ ಹುಡುಗನ್ ನೋಡ್ತೀಯ ಸರೋಜಕ್ಕ ಈಗ ಮದುವೆ ಮಾಡಿ ಕಳಿಸ್ಬಿಡಂತೀನಿ ಅವ್ರ ಅಪ್ಪ ನೋಡಿದ್ರೆ ಅಲ್ಲಿ ಕುಂತಾನ ನಾ ನೋಡಿದ್ರೆ ಇಲ್ಲೇ ಸಹಾಯಕತ್ತಾನಿ ಬರ್ತಾನಿ ಮುಂದಿನ ವರ್ಷ ಬರ್ತಾನಿ ಅಂತತಿ ಬರವಲ್ದು ಮುಂದಿನ ವರ್ಷ ಬರ್ತತಿ ಅಂತಾನಿ ಬರವಲ್ದು ದುಡಿಯಕ್ಕೆ ಹೋಗಿ ಅಂತವ್ರ ಅವೇನು ಹಂಗೆ ಊರು ಅಡ್ಡಾಡಕ್ಕೆ ಹೋಗಿಲ್ಲ ಇವ ದುಡ್ಕೊಂಡು ಕರಿಯಾಳಿ ಚೀಲ್ದಾಗ ಬರಾಬರಿ ತುಂಬ್ಕೊಂಬರ್ತಾನ ಹೆರ್ಗುಂಬೆ ತುಂಬ್ಕೊಂಬರ್ತಾನ ತೋರಿಸ್ತಾನ ಊರಾಗ ಎಲ್ಲ ಹೆರ್ಗುಂಬ್ ತಂದಾನ ಅಂತಂದೆ ಇವ ನೀ ಏನು ಹೇಳ್ತೀಯ ಸರೋಜಕ್ಕ ಅದಕ್ಕೆ ಅಲ್ಲಿ ಉಣ್ಣೋದಕ್ಕೆ ತಿನ್ನೋದಕ್ಕೆ ಆಕತಿ ಅದು ತುಡ್ದಿದ್ದು ಸುಮ್ಮನಿರ ತಿಂಗಳಿಗೊಮ್ಮೆ 10,000 ಕಳಿಸ್ತಾನ ನನಗೆ ಗೊತ್ತಾಗದಂಗೆ ಹೇಳ್ತೀಯಲ್ಲ ನೀನು ಕಳಿಸತಿ ಯಾರಿಲ್ಲ ಅಂದ್ರೆ ಕಳಿಸತಿ ಮತ್ತೆ ಖರ್ಚಿಗೆ ಬೇಕಲ್ಲ ಹುಡುಗಿಗೆ ಮನಿಗೆ ಹೊಲಕ್ಕ ಅದಕ್ಕೆ ಇದಕ್ಕೆ ಆಳಿಗೆ ಪಾಳಿಗೆ ಮತ್ತೆ ಬೇಕಲ್ಲ ಖರ್ಚ ಮತ್ತೆ ಅದನ್ನ ಹೇಳ ಅದಕ್ಕಲ್ಲೇ ಆಕತಿ ಪಗಾರ ಅಂತೀಯಲ್ಲ ನೀನು ಯಾವಾಗ ಹೋಲ್ ಬಿಡ ಗುಂಡ್ಯಾನ ನೋಡವ ಬಂದು ಇನ್ನ